ಚಿತ್ರ ತಗೊಂಡು ನಮ್ಮ ಚರ್ಮನ ತಗೊಂಡು ಹೋಗಿ ಅದಕ್ಕೆ ಲೇಪನ ಮಾಡಿ ಮತ್ತೆ ಹೊಳ್ಳಿ ಮೂಗು ಸರಿ ಮಾಡುವಂಥ ಇವತ್ತು ಹೇಳೋದ್ವಾರದು ಅಲ್ಲಿದು. ಅವತ್ತಿನ ಕಾಲಕ್ಕೆ ಸುಶ್ರುತ ಮಹರ್ಷಿ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿ ಯಾವುದೇ ಅನಸ್ತೇಯ ಇರುವಂಥದ್ದು ಇರ್ಲಾರ್ದಂಥ ಕಾಲಘಟ್ಟ ಅದು. ಅನಸ್ತೇಯ ಕೊಡ್ತಾರೆ. ಈಗ ನಿಮ್ಗೆ ಇಲ್ಲಿ ಆಪ್ರೇಷನ್ ಮಾಡಕತ್ರ ನಿಮ್ಗೇನು ಗೊತ್ತಾಗೋದಿಲ್ಲ. ಈಗ ಯಾಕೆ ಅನಸ್ತೇಯ ಕೊಟ್ಟಿರ್ತಾರ, ಮರಗಳಿಗೆ ಔಷಧಿ ಕೊಟ್ಟಿರ್ತಾರ, ಹಿಂಗಾಗಿ ನಿಮಗೆ ಗೊತ್ತಾಗೋದಿಲ್ಲ. ಅವಾಗ ಅದು ಇರಲಿಲ್ಲ. ಇರಲಾರ್ದಂಥ ಟೈಮ್ದೊಳಗೆ ಮದರ ಕೊಡಿಸಿ ಅವ್ರನ್ನ ಮಲಗಿಸಿ ಆಪ್ರೇಷನ್ ಮಾಡಿ ಮತ್ತು ಹೊಳ್ಳಿ ಸರಿ ಮಾಡುವಂಥ ಮೊಟ್ಟ ಮೊದಲ ಪ್ರಯತ್ನವನ್ನು ಸುಶ್ರುತ ಮಹರ್ಷಿ ನಮ್ಮ ನಾಡಿನೊಳಗೆ ಮಾಡಿದ್ದ ಅಂದರೆ ಎಷ್ಟು ದೊಡ್ಡ ಋಷಿ ಇರಬೇಕನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಕಣ್ಣಿನ ಆಪರೇಷನ್ ಮಾಡುವಂಥ ಚರಕ ಮಹರ್ಷಿ ಇರಲಿ, ಸುಶ್ರುತ ಮಹರ್ಷಿ ಇರಲಿ, ಸಸ್ಯವು ವನಸ್ಪತಿರ್ನಾಸ್ತಿ ಅಂದರೆ ಭಾಳ ಎಲ್ಲ ಗಿಡಮೂಲಿಕೆಗಳಲ್ಲಿನೂ ಕೈಡ ಸಸ್ಯ ಅನ್ನುವಂಥದ್ರೊಳಗೆ ಔಷಧಿ ಗುಣ ಐತಿ. ಯಾವ ಗಿಡದೊಳಗೆ ಯಾವ ಔಷಧಿ ಗುಣ ಐತಿ ಅನ್ನುವಂಥದ್ದು ನಮಗೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಿಂದಿನ ಕಾಲದೊಳಗೆ ನಮಗೊಂದಿಷ್ಟು ಹಲ್ಲು ನೋವು ಆಗ್ಯದ ಅಂದ್ರೆ ಔಷಧಿ ಹಿಂಡ್ತಿದ್ರು. ಕಣ್ಣು ಏನಾದರೂ ಬೇನೆ ಆಗೈತೆ ಅಂದ್ರೆ ಅದಕ್ಕೆ ಔಷಧ ಕೊಡ್ತಿದ್ರು. ಮತ್ತು ಗಾಯ ಏನಾದ್ರೆ ಅಂದ್ರೆ ಇಲ್ಲೇ ಮನ್ಯಾಗ ಔಷಧ ಕೊಟ್ಟು ಬಿಡ್ತಿದ್ರು. ಹಲವಾರು ರೀತಿಯ ಔಷಧಗಳು ನಮ್ಮ ಸಸ್ಯ ಸಂಪತ್ತಿನೊಳಗೆ ಅದ. ಯಾವ ಸಸ್ಯದೊಳಗೆ ಯಾವ ಔಷಧ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೆ. ಪುರುಷೋ ಅಯೋಗ್ಯವೋ ನಾಸ್ತಿ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿನೂ ಸಹಿತ ಅಯೋಗ್ಯನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಯೋಗ್ಯರಾಗನೇ ಹುಟ್ಟಿರ್ತಾರೆ. ಆದರೆ ನಡೆದು ಬಂದು ಬೆಳೆದು ಬಂದಿರುವಂಥ ದಾರಿಯೊಳಗೆ ಒಬ್ಬ ಅಯೋಗ್ಯ ಆಗ್ತಾನೆ, ಇನ್ನೊಬ್ಬ ಯೋಗ್ಯ ಆಗ್ತಾನೆ. ಅದನ್ನು ತಲೆಗಿಟ್ಕೊಳ್ಬೇಕಾಗ್ತದೆ. ಪುರುಷೋ ಅಯೋಗ್ಯೋ ನಾಸ್ತಿ ಯೋಜಕ ತತ್ರ ದುರ್ಲಭ. ಯೋಜನೆಯನ್ನು ಮಾಡುವಂಥವ್ರು ಯಾರ ಸಂಪರ್ಕದೊಳಗೆ? ಒಬ್ಬ ಡಾಕು ಕೈಯಾಗ ಚಾಕು ಸಿಕ್ಕರೆ ಪ್ರಾಣ ಹೋಗ್ತದೆ, ಒಬ್ಬ ಡಾಕ್ಟರ್ ಕೈಯಾಗ ಚಾಕು ಸಿಕ್ಕರೆ ಪ್ರಾಣ ಉಳಿತದೆ. ಚಾಕು ಒಂದಾದ ಆದ್ರೆ ಒಬ್ಬನ ಕೈಯಾಗ ಸಿಕ್ಕರೆ ಪ್ರಾಣ ಹೋಗ್ತದೆ, ಇನ್ನೊಬ್ಬನ ಕೈಯಾಗ ಸಿಕ್ಕರೆ ಪ್ರಾಣ ಉಳಿತದ. ಚಾಕು ಒಂದಾದ. ಈಗ ನೋಡ್ರಿ, ಒಂದು ಲಿಂಬೆಹಣ್ಣು ಅಂತ ತಿಳ್ಕೊಡ್ರಿ ನೀವು. ಲಿಂಬೆಹಣ್ಣು ಒಂದೇ ಐತಿ ವಸ್ತು, ಆದ್ರೆ ಲಿಂಬೆಹಣ್ಣು ಎಷ್ಟು ಕೆಲಸ ಮಾಡ್ತದೆ ಅಂತ ಮಾಡ್ರಿ ನೀವು. ನಿಮಗೇನಾದರೂ ಆಯುರ್ವೇದಕ್ಕೆ ಔಷಧಿ ಕೊಡೋರು ಇದ್ರೆ ಮೊದಲು ಲಿಂಬೆಹಣ್ಣಿನ ಬಗ್ಗೆ ಭಾಳಷ್ಟು ಹೇಳಿ ಕೊಡ್ತಾರೆ. ಎಲ್ಲದಕ್ಕೂ ಲಿಂಬೆಹಣ್ಣು ಬಳಸ್ರಿ ಅಂತ ಹೇಳ್ತಾರೆ. ಅದರೊಳಗೆ ಒಂದು ದೊಡ್ಡ ಔಷಧಿ ಗುಣ ಐತೆ ಅಂತ ಹೇಳ್ತಾರೆ. ಕೆಲವು ಮಂದಿ ಅದನ್ನು ಔಷಧಕ್ಕೆ ಬಳಸೋದು ಬಿಟ್ಟಾರ. ಯಾರು ರಾತ್ರಿ ಮಲ್ಕೊಂಡಾಗ, ನಿಮ್ಮ ಕಡೆ ಐತೆ ಇಲ್ಲ ಯಾರಿಗೆ ಗೊತ್ತದ, ಕೆಲವು ಕಡೆ ಅಂತೂ ಭಾರಿ ನಡಿತೈತಿ. ನೀವು ಎಷ್ಟು ವಿಚಿತ್ರ ಅದಿರಿ ಅಂತಂದ್ರೆ, ಅವರು ಸಂತ್ಯಾಗಿಂದ ಚೀಲ ಹಾಕ್ಕೊಂಡು ಲಿಂಬೆಹಣ್ಣು ತೊಗೊಂಡು ಹೊಂಟಿದ್ರು ಅಂದ್ರೆ ಅದು ಅಪ್ಪಿ ತಪ್ಪಿ ಲಿಂಬೆಹಣ್ಣು ಉಳ್ಳಿ ಅವ್ರ ಮನೆ ಮುಂದೆ ಬಿತ್ತಂದ್ರೆ ಹೊರಗೆ ಬಂದು ನೋಡಿದ್ರೆ ಅಪ್ಪಿ ತಪ್ಪಿ ಹೊರಗೆ ಕಾಲು ಇಡೋದಿಲ್ಲ. ನೀವು ಯಾರ ನಮ್ಮ ಮನೆ ಮುಂದೆ ಮಾಡಿಸೇ ಇಟ್ಟಾರ ಅಂತ ತಿಳ್ಕೊಂಡು ಚಲುವ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು ಆರೋಗ್ಯವಾಗಿರುವಂತಹ ಕೆಲಸಕ್ಕೂ ಮಾಡಕ್ಕೆ ಬರ್ತದೆ. ಇನ್ನೊಂದು ಮಂತ್ರವಾದಿಗಳ ಕೈಯ ಸಿಕ್ಕರೆ ಅದರಲ್ಲಿಂದ ಮಾಟ ಮಂತ್ರ ಮಾಡೋದಕ್ಕೂ ಅದನ್ನು ಉಪಯೋಗ ಮಾಡ್ಕೊತಾರೆ. ಲಿಂಬೆಹಣ್ಣು ಒಂದಾದ, ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಬಿಳಿ ಹಾಳಿ ಒಂದೇ ಐತಿ ಕಾಗದ ಒಂದೇ, ಬರೀ ಕಾಗದ ಒಂದೇ. ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ. ಒಬ್ಬ ಕವಿ ಕೈಯಾಗ ಕೊಡ್ರಿ, ಚಲೋ ಕಾವ್ಯ ಬರೀತಾನಂದ್ರೆ. ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತೆ. ಕವಿ ಕೈಯಾಗ ಕೊಟ್ಟರೆ ಕಾವ್ಯ ಆಗ್ತದೆ, ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರ ಆಗ್ತದೆ. ಮತ್ತು ಅದರ ಜೊತೆಗೆ ಒಬ್ಬ ಮಗುವಿನ ಕೈಯಾಗ ಕೊಟ್ಟರೆ ಮುದ್ದೆ ಆಗ್ತದೆ, ಅದ್ರ ಕೈಯಾಗ ಒಬ್ಬ ಪೆದ್ದನ ಕೈಯಾಗ ಕೊಟ್ಟರೆ ರದ್ದೆ ಆಗ್ತದೆ. ಕಾಗದ ಒಂದೇ ಐತಿ. ಚಿತ್ರಕಾರನ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಕವಿ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಸಾಹಿತಿ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಮಗುವಿನ ಕೈಯಾಗ ಕೊಟ್ಟರೆ ಮುದ್ದೆ ಆಗ್ತದೆ, ಏನೂ ತಿಳಿಲಾರ್ದಂಥ ವ್ಯಕ್ತಿ ಕೈಯಾಗ ಕೊಟ್ಟರೆ ಅದು ರದ್ದೆ ಆಗ್ತದೆ. ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಕಾಗದ ಯಾರ ಕೈಯಾಗ ಸಿಗುತ್ತದ ಅದರ ಸ್ವರೂಪವನ್ನು ಅದು ಪಡ್ಕೊತದ ಅನ್ನುವಂಥದ್ದು ನಾವು ಹೇಗೆ ತಿಳ್ಕೊತೀವಲ್ಲ, ಹಂಗೆ ನಮ್ಮ ಮಕ್ಕಳೂ ಸಹಿತ ಬಿಳಿ ಕಾಗದ ಇದ್ದಂಗೆ ಇರ್ತಾವ. ಅವು ಯಾರ್ಯಾರ ಕೈಯಾಗ ಸಿಗುತ್ತಾವ ಆಯಾ ಸ್ವರೂಪವನ್ನು ಬದಲಿ ಮಾಡ್ಕೊತ ಹೋಗ್ತಾವ ಮಕ್ಕಳ. ಯಾಕಂದ್ರೆ ಯಾವ ಮಕ್ಕಳನ್ನು ಸಹಿತ ಹುಟ್ಟು ಬರಬೇಕಾದ್ರೆ ಕೆಟ್ಟಾಗಿ ಹುಟ್ಟಿ ಬರೋದಿಲ್ಲ. ಅವೆಲ್ಲ ವಿಶ್ವ ಕುಟುಂಬಿಯಾಗಿನೇ ಹುಟ್ಟಿ ಬರ್ತಾವ. ವಿಶ್ವ ಕುಟುಂಬಿಯಾಗಿನೇ ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ದೇಶದ ಧ್ಯೇಯ ವಾಕ್ಯ. ಅದು ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ದೇಶದ ದೊಡ್ಡ ಧ್ಯೇಯ ವಾಕ್ಯ. ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜನಗಳು ನನ್ನ ಸಹೋದರರು, ನಾವೆಲ್ಲ ಒಂದೇ ಕುಟುಂಬದವರು, ಒಂದ ಮನೆ ಗರಾಣಿ ಒಳಗಿರ್ತಕ್ಕಂಥವ್ರು ಒಂದ ಅಂತ ಹೆಂಗೆ ನಾವು ತಿಳ್ಕೊತೀವಿ, ಇಡೀ ಜಗತ್ತಿನ ಎಲ್ಲ ಜನರು ಒಂದ ಅಂತ ತಿಳ್ಕೊಳ್ಳುವಂಥ ಏಕೈಕ ದೇಶ ಅಂತಂದರೆ ಅದು ನನ್ನ ಭಾರತ ದೇಶ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ವಸುದೈವ ಕುಟುಂಬಕಂ, ಎಲ್ಲರೂ ನಾವು ಒಂದೇ ಅನ್ನುವಂಥ ಭಾವದೊಳಗೆ ನಾವೆಲ್ಲರೂ ಬದುಕವರು. ನಾವು ಹೇಗೆ ಸಂಸ್ಕಾರ ಕೊಡ್ತೀವಲ್ಲ ಮಕ್ಕಳಿಗೆ, ಮೊದಲು ನೋಡ್ರಿ ನೀವು, ಇವ್ರು ನಮ್ಮವ್ರಲ್ಲ. ಯಾರು ಕೊಟ್ರ ಸಂಸ್ಕಾರನ? ಇವ್ರು ನಮ್ಮವರು, ಅವ್ರು ನಮ್ಮವ್ರಲ್ಲ ಅಂತ ಕೊಡೋರು ನೀವ. ಇವ್ರು ನಮ್ಮ ಜಾತಿಯವರು, ಅವ್ರು ಆ ಜಾತಿಯವರು ಅಂತ ಕೊಡೋರು ನೀವ. ಇವ್ರು ನಮಗೆ ಆಗೋರು, ಇವ್ರು ನಮಗೆ ಆಗ್ಲಾರ್ದವ್ರು ಅಂತ ಹೇಳೋರು ನೀವ. ಇಷ್ಟ ಬಿಡ್ರಿ ನೀವು. ಸುಳ್ಳು ಹೇಳಕ್ಕೆ ಕಲಿಸ್ದವ್ರು ಯಾರಂತ ಮಾಡ್ರಿ ನೀವ. ಬಸ್ನ್ಯಾಗ ಕರ್ಕೊಂಡು ಹೋಗ್ಬೇಕಾದ್ರೆ
ಈಗ ಇನ್ನೂ ಒಂದಿಷ್ಟು ಟಿಕೆಟ್ ಅಂತಿಂತ ಫ್ರೀ ಆಗಿರ್ಬೇಕು ಸಣ್ಣ ಹುಡುಗರಿಗೆ. ಅವಾಗ ಅರ್ಧ ಟಿಕೆಟ್ ತೊಗೋತಿದ್ರು. ಅರ್ಧ ಟಿಕೆಟ್ ತೊಗೋಬೇಕಾದ್ರೆ ಅವ್ 18, 13, 14 ವಯಸ್ಸಾದ್ರೂ ಸಹಿತ ಏನ್ರಿ ಮನೆ ಹುಟ್ಟೈತಿದ್ದು ಒಂದು ಬರೀ ಜಸ್ಟ್ 10 ರೂಪಾಯಿ ಟಿಕೆಟ್ ತೊಗೊಳೋದಕ್ಕೆ ಮನೆ ಹುಟ್ಟೈತಿ ಅಂತ ಹೇಳೋದು ಅವ್ನು ಕಂಡಕ್ಟರ್ಗೆ. ಅವ್ಗೆ ಕಣ್ಣಿಲ್ಲ ನೋಡಕ್ಕೆ. ಅವ ಅಂತಾನ ಓಹೋ ಸುಳ್ಳು ಹೇಳೋದನ್ನ ಕಲ್ಕೊಂಡ್ರೆ ನಮ್ಮ ಮನ್ಯಾಗ ಖುಷಿ ಆಕ್ಕಾರ ಅಂತ ತಿಳ್ಕೊಂಡು ನೀವು ಕೊಟ್ಟ ಸಂಸ್ಕಾರವನ್ನು ಮಗು ಅದನ್ನು ಚಲೋ ಮಾಡ್ತದೆ, ಮುಂದೆ ಸುಳ್ಳು ಹೇಳಕ್ಕೆ ಚಲೋ ಮಾಡ್ತದೆ. ಕಾರಣ ಏನು? ಇದನ್ನು ಹೇಳಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪರಮಾತ್ಮ ಇಟ್ಟಾನ. ಆ ಜ್ಞಾನ ಹೊರಗೆ ತೆಗಿಯಕ್ಕೆ ಒಬ್ಬ ಯೋಗವಾಗಿರ್ತಕ್ಕಂಥ ಗುರುದೇವ ಬೇಕಲ್ಲ. ಒಬ್ಬ ಯೋಗ್ಯವಾದಂಥ ಗುರು ಬರಲಿಲ್ಲ ಅಂತಂದ್ರೆ ಬರೀ ನಾ ಶಾಣೆ ಅದೀನಿ ಅಂತ ಹೇಳ್ಕೊಂತ ಅಡ್ಡಾಡೋದಲ್ಲ. ನಿನ್ನೊಳಗಿರುವಂಥ ಜ್ಞಾನವನ್ನು ತೆಗಿಯಕ್ಕೆ ಒಬ್ಬ ಯೋಗ್ಯ ಗುರುದೇವ ಬೇಕಾಗ್ತದ. ಆ ಗುರುದಿದ್ದ ಅಂತಂದ್ರೆ ನಿನ್ನೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ. ಅದನ್ನು ತೆಗಿಯಕ್ಕೆ ಹೊರಗೆ ಒಬ್ಬ ಗುರುವಿನ ಅವಶ್ಯಕತೆ ಭಾಳ ಐತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಏನೋ ವಯಸ್ಸಾಗಿರುವಂಥ ಮುದುಕಿ, ಒಬ್ಬನೇ ಒಬ್ಬ ಮಗ, ಏನೂ ತಿಳುವಳಿಕೆ ಇಲ್ಲ ಮಗನಿಗೆ. ಏನೂ ತಿಳುವಳಿಕೆ ಇರದೇ ಇರತಕ್ಕಂಥ ಮಗನ ಕೈಯಾಗ ಮತ್ತು ನಾವು ಹೋದ ಮೇಲೆ ಮಗ ಹೆಂಗೆ ಜೀವನ ಮಾಡ್ಬೇಕಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡಿದ್ಲು ಗೊತ್ತಾ? ಕೊನೆಯ ಅಂತಿಮ ಆವಾಸದೊಳಗೆ ಸಾಯುವಂಥ ಟೈಮ್ದೊಳಗೆ ಮಗನ ಕರೆದು, ಮಗ ಬಾ ಇಲ್ಲಿ. ಏನಮ್ಮ ಅಂದವ. ನಂದಂತರೂ ಮುಗೀತಪ್ಪ, ಇಷ್ಟು ದಿವಸ ನಾನು ಭಿಕ್ಷೆ ಬೇಡಿ ಆದರೂ ನಿನ್ನ ಸಾಕ್ತಿದ್ದೆ, ಇನ್ನು ಯಾರು ನಿನ್ನ ನೋಡ್ಕೊಳ್ಳೋರು? ನಿನಗರ ಪೂರ್ಣ ಜ್ಞಾನ ಇಲ್ಲ. ಹಾಗಾಗಿ ಇಲ್ಲಿವರೆಗೂ ನಾನು ಒಂದು ತಾಟನ್ನು ಭಾಳ ಚಂದ ಜೀವನ ಮಾಡೋದೊಳಗೆ ಬಚ್ಚಿಟ್ಕೊಂಡು ಬಂದಿನಪ್ಪ. ಈ ತಾಟನ್ನು ನಿನ್ನ ಕೊಟ್ಟು ಹೋಗ್ತೀನಿ. ಆ ತಾಟನ್ನು ಬಳಸ್ಬೇಕಾದ್ರೆ ಒಂದಿಷ್ಟು ವಿಚಾರ ಮಾಡಿ ಬಳಸು ಅಂತ ತಿಳ್ಕೊಂಡು ಒಂದು ತಟ್ಟೆಯನ್ನು ಅವನ ಕೈಯಾಗ ಕೊಟ್ಟು ಪ್ರಾಣ ಬಿಟ್ಟು ಹೋಗ್ಬಿಟ್ಲು. ಒಂದು ತಾಟನ್ನು ಅವನ ಕೈಯಾಗ ತಟ್ಟೆಯನ್ನು ಕೊಟ್ಟು ಆಕಿ ವಿಚಾರ ಮಾಡಿ ಬಳಸು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಇವ ಅಂದ, ಮಣ್ಣಿನ ತಾಟ ಕೈಯಾಗ ಕೊಟ್ಟಾಳ, ವಿಚಾರ ಮಾಡಿ ಬಳಸು ಅಂತ ಹೇಳಕತ್ತಾಳ. ತಾಟ ಹಿಡ್ಕೊಂಡು ಇನ್ನೇನು ವಿಚಾರ ಮಾಡೋಕ್ಕಾಗ್ತದ ನನಗೆ? ಈ ವಿಚಾರ ಮಾಡುವಂಥದ್ದು ಏನದ ಅದ್ರಾಗ? ಮಣ್ಣಿನ ತಾಟ ಕೊಟ್ಟಾಳ, ಇದನ್ನು ವಿಚಾರ ಮಾಡಿ ಬಳಸು ಅಂತ ಹೇಳ್ಯಾಳ, ಇದರಿಂದ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಆತ ಏನು ಮಾಡಿದ, ಅದನ್ನು ಹಿಡ್ಕೊಂಡು 12 ವರ್ಷ ಭಿಕ್ಷೆ ಬೇಡಿದ. ಎಲ್ಲರ ಮನೆ ಮುಂದೆ ಹೋಗೋದು, ಭಿಕ್ಷೆ ಎಳಿಸ್ಕೊಳ್ದು, ಹಾಕಿದವ್ರು ಹಾಕ್ತು, ಇಲ್ಲ ಅಂದ್ರೆ ಇಲ್ಲ, ಹಾಕಿದ್ದಷ್ಟು ತೊಗೊಂಡು ಜೀವನ ಮಾಡ್ಕೊಂಡು ನಡೆದಿದ್ದ. 12 ವರ್ಷ ಆದಮೇಲೆ ಒಂದು ಗುಡಿ ಮುಂದೆ ಅದ ತಟ್ಟೆಯನ್ನು ಹಿಡ್ಕೊಂಡು ಭಿಕ್ಷೆ ಮಾಡಬೇಕಾದ್ರೆ ಅವಾಗ ಒಬ್ಬ ಜ್ಞಾನಿ ಬಂದ. ಅಲ್ಲಿ ಜ್ಞಾನಿ ಬಂದು ನೋಡ್ತಾನ, ಹುಡುಗ ನೋಡಿದ್ರೆ ಭಾರಿ ಚಲೋ ಅದಾನ, ಯಾವ ಅಂಗಾಂಗಗಳು ಏನು ವಿಕಾರ ಇಲ್ಲ, ಎಲ್ಲ ರೀತಿಯಿಂದ ಗಟ್ಟುಮುಟ್ಟಾಗ್ಯದಾನ. ಆ ಹುಡುಗನ ಕೇಳಿದಂತ, ಅಲ್ಲ ಇಷ್ಟು ಸಣ್ಣ ವಯಸ್ಸಿನಾಗ ತಟ್ಟೆ ಹಿಡ್ಕೊಂಡು ಭಿಕ್ಷಾ ಬಿಡಾಕತ್ತೀಯಲ್ಲ, ದುಡಿದು ತಿನ್ಬೇಕಂತ ನಿನಗೇನು ಅನ್ಸಂಗಿಲ್ಲ? ಹಿಂಗಂದಾಗ ಅವ ಅಂದ, ದುಡಿಬೇಕಂತೇನೋ ಮನಸ್ಸದ ರೀ, ಆದ್ರೆ ನಮ್ಮ ತಾಯಿಯರು ಮಠ ನನಗೇನು ಗೊತ್ತಾಗಲಿಲ್ಲ. ಆಕೆ ಹೋಗೋ ಮುಂದೆ ಒಂದಿದು ತಾಟು ಕೊಟ್ಟಾಳ, ಇದನ್ನು ಬಿಟ್ಟರೆ ಬೇರೆ ಆಸ್ತಿನೇ ಇಲ್ಲ, 1 ರೂಪಾಯಿ ರೊಕ್ಕನೂ ಇಲ್ಲ. ಏನಾದರೂ ಮಾಡಬೇಕು ಅಂತಂದ್ರೆ ರೊಕ್ಕ ಬೇಕಲ್ಲ, ನನ್ನ ಹತ್ರದೇ ಇಲ್ಲ. ಹಾಗಾಗಿ ನಾ ಈ ಕೆಲಸ ಆಯ್ಕೆ ಮಾಡ್ಕೊಂಡಿನಿ. ಇದೊಂದು ತಾಟು ಬಿಟ್ರೆ ನನ್ನ ಹತ್ರ ಏನಿಲ್ಲ ಅಂತ ಅಂದಾಗ, ಹಾಗಾದ್ರೆ ಆ ತಾಟು ನನ್ನ ಕೈಯಾಗ ಕುಡಿಯಿಲ್ಲ ಅಂದವ. ಅವಾಗ ಹೇಳಿದಂತ, ನೋಡ್ರಿ ಈ ತಾಟನ್ನು ನಮ್ಮ ತಾಯಿ ನನ್ನ ಕೈಯಾಗ ಕೊಡ್ಬೇಕಾದ್ರೆ ವಿಚಾರ ಮಾಡಿ ಬಳಸು ಅಂತ ಹೇಳಿಕೊಟ್ಟಾಳ. ವಿಚಾರ ಮಾಡಿ ಹೇಳಿ ಬರೆಸ್ಕೊಟ್ಟಾಳ ಅಂದಾಗನ ಮತ್ತೆ ಏನು ವಿಚಾರ ಮಾಡಿ, ಇದ್ರಾಗ ಏನು ವಿಚಾರ ಮಾಡೋದೈತ್ರಿ, ಇದು ಮಣ್ಣಿನ ತಾಟ, ಇದನ್ನ ಹಿಡ್ಕೊಂಡು ಭಿಕ್ಷೆ ಬೇಡಕತ್ತೀನಿ, ಇಷ್ಟ ನಾ ಮಾಡಿದ್ದು ಅಂದಾಗ, ಯಾವ ವ್ಯಕ್ತಿ 12 ವರ್ಷ ತಾಟ ಹಿಡ್ಕೊಂಡು ಭಿಕ್ಷಾ ಬೇಡಿದ್ದ ಅವನಿಗೆ ಅದ್ರ ಬಗ್ಗೆನೇ ಏನೂ ನಾಲೆಜ್ ಬಂದಿರಲಿಲ್ಲ. ಒಂದು 5 ನಿಮಿಷ ಆ ತಾಟನ್ನು ಕೊಡು ಇಲ್ಲ ನನ್ನ ಕೈಯಾಗ ಅಂತ ಹಿಡ್ಕೊಂಡು, ಏನು ಜ್ಞಾನಿ ಹಿಡ್ಕೊಂಡು ನೋಡ್ತಾನ. ವಿಚಾರ ಮಾಡಿ ಬಳಸಂದ್ರೆ ಈ ಮಣ್ಣಿನ ತಾಟಿನೊಳಗೆ ಏನೋ ಒಂದು ಶಕ್ತಿ ಇರ್ಬೇಕಂತ ತಿಳ್ಕೊಂಡು ಒಂದು ಕಲ್ಲನ್ನು ತಗೊಂಡು ಉಜ್ಜಿದ ಅದನ್ನು ತಿಕ್ಕಿ ನೋಡಿದ್ರೆ ಅದು ಮಣ್ಣಿನ ತಾಟ ಆಗಿರಲಿಲ್ಲ, 1 kg ಬಂಗಾರದ ತಾಟ ಆಗಿತ್ತದು. 1 kg ಬಂಗಾರದ ತಾಟನ್ನು ಹೊರಗೆ ತೆಗೆದು ಹೇಳ್ತಾನ, ಅಲ್ಲೋ kg ಬಂಗಾರ ಕೈಯಾಗ ಇಟ್ಕೊಂಡು ಭಿಕ್ಷಾ ಬೇಡ್ಕೊಂಡು ತಿನ್ನಕತ್ತಿ ಅಲ್ಲೋ, ಇದ್ರ ಬಗ್ಗೆ ಜ್ಞಾನನೇ ಇಲ್ಲಲ್ಲ ನಿನಗೆ. ಅವಾಗವ ಅಂತಾನ, ನಾನು ಅದನ್ನು ನೋಡಲೇ ಇಲ್ಲ ರೀ, ನನಗೆ ಗೊತ್ತಾಗಲೇ ಇಲ್ಲ ರೀ ಅಂತ ತಿಳ್ಕೊಂಡು ಅವು ಹೇಳಿದಂತೆ. ಅವ್ರ ತಾಯಿ ಏನು ವಿಚಾರ ಮಾಡಿದ್ಲು, ಈ ಹುಡುಗನಿಗೆ ಇನ್ನೂ ಕೂಡ ಅಲ್ಪ ಜ್ಞಾನದ, ಬಂಗಾರ ಯಾವುದು, ಬೆಳ್ಳಿ ಯಾವುದು, ಕಲ್ಲು ಯಾವುದು ಗೊತ್ತಿಲ್ಲ, ಇದನ್ನು ಹಿಂಗೆ ಕೊಯ್ಯಾಕೆ ಕೊಟ್ಟು ಹೋದೆ ಅಂತಂದ್ರೆ ಯಾರಾದ್ರು ಇಸ್ಕೊಂಡಾರ ಅಂತ ತಿಳ್ಕೊಂಡು ಮ್ಯಾಗ ಮಣ್ಣಿನ ಲೇಪನ ಮಾಡಿ ವಿಚಾರ ಮಾಡಿ ಬಳಸಪ್ಪ ಇದನ್ನ ಅಂತ ತಿಳ್ಕೊಂಡು ಕೊಟ್ಟು ಹೋಗಿದ್ಲಕ್ಕೆ ತಾಯಿ. ಆದ್ರೆ ಇವ ಅದನ್ನು ಹಿಡ್ಕೊಂಡು ಏನು ಮಾಡಿದ್ದ? ಭಿಕ್ಷಾ ಬೇಡ್ಕೊಂತ ಹೊಂಟಿದ್ದ. ಭಿಕ್ಷಾ ಬೇಡ್ಕೊಂತ ಹೋಗಿ 12 ವರ್ಷ ಆದಮೇಲೆ ಒಬ್ಬ ವ್ಯಕ್ತಿ ಕೈಯಾಗ ಸಿಕ್ಕಾಗ ಅವ ಅದ್ರ ಸ್ವರೂಪವನ್ನು ಹೇಗೆ ಬದಲಿ ಮಾಡಿದ್ನಲ್ಲ, ಹಂಗೆ ಇಲ್ಲಿ ಕುಂತಿರ್ತಕ್ಕಂಥವ್ರು ನಾವೆಲ್ಲ ಪರಮಾತ್ಮ ರೆಡಿ ಮಾಡಿರ್ತಕ್ಕಂಥ ಕಿಮ್ಮತ್ತಿನ ಬಂಗಾರದ ತಾಟಗಳು ನಾವು ಇಲ್ಲಿ ಕುಂತವ್ರು. ಪ್ರತಿಯೊಬ್ಬರ ದೇಹದೊಳಗನು ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಇಟ್ಟ ಕಳಿಸ್ಯಾನ. ಎಷ್ಟು ದೊಡ್ಡ ಶಕ್ತಿ ಇಟ್ಟಾನಂತೀರ ನೀವು? ಇದನ್ನು ಹೊರಗೆ ನಿನ್ನೊಳಗಿಂಥದ್ದೊಂದು ದೊಡ್ಡ ಶಕ್ತಿ ಐತೆ ಅಂತ ಹೇಳಿ ಕೊಡಾಕೊಬ್ಬರು ಬೇಕಲ್ಲ, ಅದನ್ನು ತೆಗಿಯಾಕೊಬ್ಬರು ಬೇಕಲ್ಲ. ಅದನ್ನು ತಂದೆ ಆದರೂ ತೆಗಿಬೋದು, ತಾಯಿ ಆದರೂ ತೆಗಿಬೋದು, ಒಬ್ಬ ಯೋಗ್ಯ ಗುರು ಆದರೂ ತೆಗಿಬೋದು. ಇವರೆಲ್ಲ ಮಾಡಿದ್ರೆ ಮಾತ್ರ ನನ್ನೊಳಗಿರತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಹೊರಗೆ ತೆಗಿಯೋಕ್ಕಾಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ, ಸಣ್ಣ ಮಗುವಿಗೆ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಭಾಳಷ್ಟು ಬೇಕಾಗ್ತದೆ.
ಇವತ್ತು ಭಾಳಷ್ಟು ಮಕ್ಕಳನ್ನು ನಾವು ನೋಡ್ತೀವಿ. ಇವತ್ತು ಭಾಳಷ್ಟು ಮಂದಿ ತಂದೆ ತಾಯಿಗಳು ಏನು ಮಾಡಕತ್ತಾರಂದ್ರೆ, ನಮ್ಮ ಹುಡುಗರು ಏನಾಗ್ಬೇಕಂದ್ರೆ ಅವು ಭತ್ತವನ್ನು ತುಂಬುವಂಥ ಚೀಲ ಆಗ್ಬೇಕಂತ ವಿಚಾರ ಮಾಡಕತ್ತಾರ. ಭತ್ತವನ್ನು ತುಂಬುವಂಥ ಚೀಲ ಆದ್ರೆ ಏನು ಉಪಯೋಗ ಇಲ್ಲ ನಾಡಿನೊಳಗೆ. ಆದ್ರೆ ಭತ್ತ ಬೆಳೆಯುವಂಥ ಗದ್ದೆಯನ್ನಾಗಿ ನಿರ್ಮಾಣ ಮಾಡಬೇಕಾಗ್ಯದ ನಮ್ಮೆಲ್ಲರ ಮಕ್ಕಳನ್ನು ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಭತ್ತ ತುಂಬಿ ಇಡಕ್ಕೆ ಚೀಲ ತಗೊಂಡ್ರೆ ಏನು ಮಾಡೋದು? ಅದ್ರೊಳಗೆ ಬರೀ ತುಂಬದಪ್ಪ, ಹಂಗೆ ಹಾಕೋದ ಎಲ್ಲ ಬರೀ ಶಿಕ್ಷಣ. ನಮ್ಮ ಜನ ಎಷ್ಟು ಮಂದಿಗಿದೆ ಮುಂಜಾನೆ ಹೇಳ್ತೇನೆ ನೋಡ್ಬೇಕು, ನಮ್ಮ ತಾಯಂದ್ರು ಏನು ಅದನ್ನ ಕಲಿ ಇದನ್ನ ಕಲಿ, ಅವ್ರು ಆಟ ಆಡಕ್ಕೆ ಬಿಡಂಗಿಲ್ಲ, ಮತ್ತೊಂದು ಬಿಡಂಗಿಲ್ಲ. ಬರೀ ಅಲ್ಲಿಂದ ಬಂದು ಕೂಡಲೇ ಟ್ಯೂಷನ್ಗೆ ಹೋಗು, ಟ್ಯೂಷನ್ನಿಂದ ಬಂದು ಕೂಡಲೇ ಮತ್ತೆ ಓದಿದ ಕೂಡಲೇ ಮುಂಜಾನೆ ಸಾಲಿಗೆ ಹೋಗು, ಬರೀ ಅಂಕ ಬೇಕು ಅಂತ ತಿಳ್ಕೊಂಡು ಮಾರ್ಕಾಸ್ ಸಂಬಂಧ ನಾವು ಬೆನ್ನು ಹತ್ತೀವಿ ಅಷ್ಟೇ. ಮಾರ್ಕಾಸಿಗಾಗಿ ವಿದ್ಯೆ ಕಲಿಸುವಂಥದ್ದು ವಿದ್ಯೆ ಅಲ್ಲ, ನೈತಿಕತೆಯನ್ನು ಕಲಿಸುವಂಥದ್ದು ವಿದ್ಯೆ, ಸಂಸ್ಕಾರವನ್ನು ಕಲಿಸುವಂಥದ್ದು ವಿದ್ಯೆ. ಎಷ್ಟು ಕಲಿತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ನಾವು ಎಷ್ಟು ಬೆಳಕುವಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕು, ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಸಂಸ್ಕಾರವನ್ನು ಕೊಡಬೇಕಾದ್ರೆ ಭಾಳ ಎಚ್ಚರದಿಂದ ಕೊಡಬೇಕು. ಎಂಥ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು ಅಂತಂದ್ರೆ, ಈ ಕಿನಾಲ ದಂಡಿ ಒಳಗೆ ಅಪ್ಪ ಅವ್ವ ಮಗ ಕೂಡ ಹೊಂಟಿದ್ರಂತ. ಕಿನಾಲ ದಂಡಿ ಮೇಲೆ ಹೊಂಟಾರ, ಸಿಕ್ಕಾಪಟ್ಟೆ